ಪ್ರಿಯ ದೇವಜನರೇ, ಇವತ್ತಿನ ದೇವರ ವಾಕ್ಯವನ್ನು ನಾವು ಆಲಿಸೋಣ. ಮತ್ತಾಯನು 6ನೇ ಅಧ್ಯಾಯ 19ನೇ ವಾಕ್ಯ. ಭೂಲೋಕದಲ್ಲಿ ನಿಮಗೋಸ್ಕರ ಸಂಪತ್ತನ್ನು ಕೂಡಿಕೊಳ್ಳಬೇಡಿರಿ. ಇಲ್ಲಿ ನುಸಿಯು ಕಿಲುಬು ಅದನ್ನು ಹಾಳು ಮಾಡುವುದು ಮತ್ತು ಕಳ್ಳರು ಕನ್ನ ತೊರೆದು ಕದಿಯುವರು. ಆದರೆ ನಿಮಗೋಸ್ಕರ ಪರಲೋಕದಲ್ಲಿ ಸಂಪತ್ತನ್ನು ಕೂಡಿಸಿಕೊಳ್ಳಿರಿ. ಅಲ್ಲಿ ನುಸಿಯು ಕಿಲುಬು ಅದನ್ನು ಹಾಳು ಮಾಡಲು ಬರುವುದಿಲ್ಲ ಮತ್ತು ಕಳ್ಳರು ಕನ್ನ ತೊರೆದು ಕದಿಯಲು ಬರುವುದಿಲ್ಲ. ಪ್ರಿಯ ದೇವಜನರೇ, ನಾವು ಈ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ ನಾವು ಆಸ್ತಿ, ಹಣ, ಸಂಪತ್ತು, ದುಡ್ಡು ಏನೇ ಮಾಡಲಿ ಎಲ್ಲ ಮಾಯೆ. ಒಂದಲ್ಲ ಒಂದಿನ ಬಿಟ್ಟು ದೇವರ ಬಳಿಗೆ ಹೋಗಲೇಬೇಕು. ಪ್ರಿಯರೇ, ದೇವರು ನಮಗಾಗಿ ಒಂದು ಜಾಗನ ಸಿದ್ಧ ಮಾಡಿದ್ದಾರೆ. ಅಲ್ಲಿ ಸಂಪತ್ತು, ಹಣ, ದುಡ್ಡು, ಮನೆ ಯಾವುದಿರಲ್ಲ. ನೆಮ್ಮದಿ, ಅದೇ ಸ್ವರ್ಗ. ಆ ಆಸ್ತಿ, ಮನೆ ಅನ್ನೋದೇ ಸ್ವರ್ಗ. ನಮಗಾಗಿ ದೇವರು ಕಾಯ್ತಾ ಇದ್ದಾರೆ ಜಾಗನ ಮಾಡಿಟ್ಟು ಸ್ವರ್ಗದಲ್ಲಿ. ನಾವಿಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ದೇವರ ನಾಮದಲ್ಲಿ ದೇವರ ಪ್ರೀತಿಗೆ ಪಾತ್ರರಾಗಬೇಕು. ಪ್ರಿಯರೇ, ಅವಾಗ ದೇವರ ರಾಜ್ಯವನ್ನು ಮುಟ್ಟಲು ನಾವು ಸಾಧ್ಯ ಆಗುತ್ತೇವೆ. ಅದೆಷ್ಟೋ ತೊಂದರೆಗಳು, ಅದೆಷ್ಟೋ ನಾನಾ ರೀತಿಯ ಶೋಧನೆಗಳು ನಮಗೆ ಬರ್ತವೆ. ನಾವು ಅದನ್ನೆಲ್ಲ ಎದುರಿಸಿ ದೇವರ ನಾಮದಲ್ಲಿ ದೇವರ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಪ್ರಿಯರೇ, ಆವಾಗ ದೇವರ ರಾಜ್ಯವನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯವಾಗುತ್ತೇವೆ. ಆದಷ್ಟು ನಾವು ದೇವರ ಬಗ್ಗೆ ಯೋಚನೆ ಮಾಡೋಣ, ದೇವರನ್ನು ಭುಜಿಸೋಣ, ದೇವರ ವಾಕ್ಯವನ್ನು ಆಲಿಸೋಣ, ದೇವರ ವಾಕ್ಯವನ್ನು ಓದೋಣ. ಇದೇ ರೀತಿ 4 ಜನಕ್ಕೆ ನಾವು ಶುಭ ಸಂದೇಶವನ್ನು ಸಾರುವಂತರಾಗಬೇಕು. ಪ್ರಿಯರೇ, ಆವಾಗ ದೇವರು ರಾಜ್ಯಕ್ಕೆ ನಾವು ಸೇರಲು ಪಾತ್ರರಾಗ್ತೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.